ಒಂದ್ ಕಡೆ ರಭಸದಿಂದ ಹರಿಯುವ ಕಾವೇರಿ, ಇನ್ನೊಂದ್ ಕಡೆ ಕಲ್ಲು ಮುಳ್ಳುಗಳ ಕಾಡಿನ ಹಾದಿ, ಜೊತೆಗೆ ವನ್ಯ ಪ್ರಾಣಿಗಳ ದಾಳಿಯ ಆತಂಕ. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಮಹಾಶಿವರಾತ್ರಿಗೆ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಜೀವದ ಹಂಗು ತೊರೆದು ಮಾದಪ್ಪನ ಸನ್ನಿಧಿಗೆ ಭಕ್ತರ ಪಾದಯಾತ್ರೆ. ಕಲ್ಲು ಮುಳ್ಳುಗಳ ಹಾದಿ, ಚಿರತೆ ದಾಳಿ ಆತಂಕದಲ್ಲೂ ಕಾಲ್ನಡಿಗೆ. ಮಲೆಮಹದೇಶ್ವರ ಬೆಟ್ಟ ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ. 27 ಬೆಟ್ಟಗಳ ನಡುವೆ ನೆಲೆಸಿರುವ ಮಹದೇಶ್ವರ ಕೋಟ್ಯಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಆಚರಣೆಗೆ ಮಹದೇಶ್ವರ ಬೆಟ್ಟ ಸಜ್ಜಾಗಿದೆ. ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡುವುದೆಂದರೆ ಭಕ್ತರಿಗೆ ಎಲ್ಲಿಲ್ಲದ ಉತ್ಸಾಹ. ಹಾಗಾಗಿ ಫೆಬ್ರವರಿ 15ರಿಂದ 18ರವರೆಗೆ ನಡೆಯೋ ಮಹಾಶಿವರಾತ್ರಿ ಜಾತ್ರೆಗೆ ಮಲೆಮಹದೇಶ್ವರ ಬೆಟ್ಟದತ್ತ ಭಕ್ತರ ದಂಡೇ ಹರಿದು ಬರ್ತಿದೆ. ಮಹಿಳೆಯರು ಮಕ್ಕಳೆನ್ನದೇ ಸಹಸ್ರಾರು ಭಕ್ತರು ಕಾಲ್ನಡಿಗೆಯಲ್ಲೇ ಬರತೊಡಗಿದ್ದಾರೆ. ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಹಲಗೂರು, ಮಳವಳ್ಳಿ, ಮದ್ದೂರು, ಮಂಡ್ಯ ಹೀಗೆ ನಾನಾ ಕಡೆಯಿಂದ ಕಾಡು ಮೇಡು ಸುತ್ತಿ ಭಕ್ತರು ಮಾದಪ್ಪನ ಬೆಟ್ಟದತ್ತ ಧಾವಿಸುತ್ತಿದ್ದಾರೆ. ಪ್ರಾಣದ ಹಂಗು ತೊರೆದು ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿ ಹರಿಯೋ ಕಾವೇರಿ ನದಿಯನ್ನ ದಾಟಿ ಆಗಮಿಸುತ್ತಿದ್ದಾರೆ. ನೀರಿನ ಸೆಳೆತ ಇರುವುದರಿಂದ ನದಿಯ 2 ದಡಗಳಿಗೆ ಹಗ್ಗ ಕಟ್ಟಿ ಹಗ್ಗ ಹಿಡಿದು ನದಿ ದಾಟಿ ಮಾದಪ್ಪನ ಸನ್ನಿಧಿಗೆ ಬರತೊಡಗಿದ್ದಾರೆ. ತಾಳು ಬೆಟ್ಟದ ಸಮೀಪ ಜನವರಿ 21ರಂದು ಪಾದಯಾತ್ರೆ ಭಕ್ತರೊಬ್ಬರು ಚಿರತೆ ದಾಳಿಗೆ ಬಲಿಯಾಗಿದ್ರು. ನಿನ್ನೆ ಬಾಲಕನೊಬ್ಬನ ಮೇಲೆ ಚಿರತೆ ದಾಳಿ ನಡೆದು ಆತಂಕ ಸೃಷ್ಟಿಸಿದೆ. ಇದ್ಯಾವುದನ್ನು ಲೆಕ್ಕಿಸದೆ ಅಪಾರ ಸಂಖ್ಯೆಯ ಭಕ್ತರು ಮಹದೇಶ್ವರನ ಸ್ಮರಣೆ ಮಾಡುತ್ತಾ ಮಹದೇಶ್ವರ ಬೆಟ್ಟದ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಭಗವಂತಂದು ದಿನ ಹೆಚ್ಚುತ್ತಾ ಇದೆ. ಈ ಸಾರಿ ಒಬ್ಬರಾದ್ರೆ ಮುಂದೆ ಸಾರಿಗೆ 5 ಜನ ಆಯ್ತದೆ, 5 ಜನ ಆದ್ರೆ 50 ಜನ ಆಯ್ತಾ ಇದೆ. ಭಗವಂತನ ಮಹಿಮೆ ಹಂಗಿದೆ, ಶಕ್ತಿ ಹಂಗಿದೆ. ಈಗ ಎಲ್ಲ ಆನೇಕಲ್ಲು, ಬೆಂಗಳೂರು, ಬಿಡದಿ, ಬೈರಮಂಗಲ ಎಲ್ಲ ಕಡೆ ಬರ್ತಾ ಇದೆ. ನಾವು ಚನ್ನಪಟ್ಟಣ ಪಕ್ಕ ರಾಮಪುರ, ಗೊಂಬೆ ನಾಡ್ನವರು ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದೆ. ಭಗವಂತನ ಒಲವು ಜಾಸ್ತಿ ಆಯ್ತಾ ಇದೆ, ಭಕ್ತಿ ಜಾಸ್ತಿ ಆಯ್ತಾ ಇದೆ. ಇವಾಗ ಸುಮಾರು 4-5 ಲಕ್ಷ ಜನ, 5 ಲಕ್ಷ ಜನ ಆಗ್ಬೋದು. ಪ್ರತಿಯೊಬ್ಬರಿಗೂ ಊಟ, ಹಣ್ಣು, ಹಂಪ್ಲ ಭಗವಂತ ಹಂಗೆ ದೊರಕಿಸ್ತಾರೆ. ಮಲೆಮಹದೇಶ್ವರ ಬೆಟ್ಟದ ಮಾರ್ಗದಲ್ಲಿ ಗಸ್ತು, ಗನ್ ಹಿಡಿದು ಕಾಯುತ್ತಿರುವ ಅರಣ್ಯ ಸಿಬ್ಬಂದಿ. ಚಿರತೆ ದಾಳಿ ಆತಂಕದಿಂದ ಚಾಮರಾಜನಗರ ಜಿಲ್ಲಾಡಳಿತ ಭಕ್ತರ ಸುರಕ್ಷತೆಗೆ ಕ್ರಮ ವಹಿಸಿದೆ. ಬೆಳಗ್ಗೆ 5ರಿಂದ ಸಂಜೆ 5ರವರೆಗೆ ಮಾತ್ರ ಪಾದಯಾತ್ರೆಗೆ ಅವಕಾಶ ನೀಡಲಾಗಿದೆ. ಅರಣ್ಯ ಇಲಾಖೆ, ಪೊಲೀಸ್ ಹಾಗೂ ಪ್ರಾಧಿಕಾರದ ಸಿಬ್ಬಂದಿ ಒಳಗೊಂಡ ತಂಡಗಳನ್ನು ರಚಿಸಿ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ಪಾದಚಾರಿ ಮಾರ್ಗದಲ್ಲಿ ಪ್ರತಿ ಕಿಲೋಮೀಟರ್ಗೂ ಒಂದೊಂದು ತಂಡ ನಿಯೋಜನೆ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ವನ್ಯ ಪ್ರಾಣಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟು ಗಸ್ತು ಹೆಚ್ಚಳ ಮಾಡಲಾಗಿದೆ. ಅರಣ್ಯ ವ್ಯಾಪ್ತಿಯಲ್ಲಿ ಮೂತ್ರ ವಿಸರ್ಜನೆ, ಬಹಿರ್ದೆಸೆಗೆ ಒಬ್ಬೊಬ್ಬರೇ ಹೋಗದಂತೆ ಜಾಗೃತಿಯನ್ನ ಮೂಡಿಸಲಾಗ್ತಿದೆ. ಈಗಾಗಲೇ ನಾವು ಫಾರೆಸ್ಟ್ ಅವ್ರ ಜೊತೆಗೆ ಮಲೆಮಹದೇಶ್ವರ ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ದೇವಸ್ಥಾನದವರೆಗೆ ಮತ್ತೆ ಬಸವನಕಡದಿಂದ ಎಲ್ಲೆಮಾಳದವರೆಗೆ ಸುಮಾರು 18 ತಂಡ ಮಾಡಿದ್ದೀವಿ. ಅದು ಒಂದು ತಂಡದಲ್ಲಿ 4 ಜನ ಇರ್ತಾರೆ. 2 ಅರಣ್ಯ ಇಲಾಖೆಯವರು ಇರ್ತಾರೆ, ಒಬ್ರು ಪೊಲೀಸ್ ಇರ್ತಾರೆ, ಮತ್ತೆ ಒಬ್ರು ಹೋಮ್ ಗಾರ್ಡ್ ಇರ್ತಾರೆ. ಇವರೆಲ್ಲರೂ ಮತ್ತೆ ಥರ್ಮಲ್ ಡ್ರೋನ್ ಕ್ಯಾಮ್ರಾಗಳಿದೆ, ಮತ್ತೆ ಅವ್ರ ಹತ್ರ ಪಟಾಕಿ ಇರುತ್ತೆ, ಮತ್ತೆ ವೆಪನ್ಸ್ ಇರುತ್ತೆ ಅವ್ರ ಹತ್ರ. ಒಟ್ನಲ್ಲಿ ಚಿರತೆ ಆತಂಕವಿದ್ದರೂ ಭಕ್ತರಲ್ಲಿ ಮಾದಪ್ಪನ ಮೇಲಿನ ಭಕ್ತಿ ಅಚಲವಾಗಿದೆ. ಪ್ರಾಣದ ಭಯಕ್ಕಿಂತ ದೇವರ ಮೇಲಿನ ನಂಬಿಕೆ ಅವರಿಗೆ ಗೌಣವಾಗಿದೆ. ಮಹದೇಶ್ವರ ದಯೆಯೊಂದಿದ್ರೆ ಸಾಕು, ತಮಗಿಲ್ಲ ಜೀವ ಭಯ ಅಂತಿದ್ದಾರೆ ಭಕ್ತರು. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.